ಅನ್ನಭಾಗ್ಯ ಲಾರಿ ಮಾಲೀಕರ ಬಾಕಿ ಹಣ ಬಿಡುಗಡೆ 244 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿ ಆದೇಶ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಬಾಕಿ ಹಣ ಪಾವತಿ. ಅನ್ನಭಾಗ್ಯ ಲಾರಿ ಮಾಲೀಕರ ಬಾಕಿ ಹಣ ಬಿಡುಗಡೆ 244 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಬಾಕಿ ಪಾವತಿ ಹಣ, ಅನ್ನಭಾಗ್ಯದ ಪಡಿತರ ಸಾಗಾಣಿಕೆ ವೆಚ್ಚದ ಬಾಕಿ ಪಾವತಿ. ಎಸ್ಸಿ ಎಸ್ಪಿ ಇಂದ 43 ಕೋಟಿ, ಟಿಎಸ್ಪಿ ಖಜಾನೆಯಿಂದ 19.5 ಕೋಟಿ, ಜನರಲ್ ಖಜಾನೆಯಿಂದ 180 ಕೋಟಿ ರೂಪಾಯಿ ಬಿಡುಗಡೆಗೆ ಆದೇಶ. ಪಡಿತರ ಸಾಗಾಟದ ಬಾಡಿಗೆ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ಮುಷ್ಕರ ಮಾಡಲಾಗ್ತಾ ಇತ್ತು. ನಿನ್ನೆಯಿಂದ ರಾಜ್ಯಾದ್ಯಂತ ಮುಷ್ಕರ ಆರಂಭಿಸಿದ್ದ ಲಾರಿ ಮಾಲೀಕರು ಮುಷ್ಕರಕ್ಕೆ ಬೆದರಿ, ಮುಷ್ಕರಕ್ಕೆ ಹೆದರಿ, ಮುಷ್ಕರಕ್ಕೆ ತಲೆಬಾಗಿ ಅನ್ನಭಾಗ್ಯ ಲಾರಿ ಮಾಲೀಕರ ಬಾಕಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. 244 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿ ಆದೇಶ. ಪಾಪ ನೋಡಿ, 3 ತಿಂಗಳಿನಿಂದ ಅನ್ನಭಾಗ್ಯದ ಹೆಚ್ಚುವರಿ ಪಡಿತರ ಅಕ್ಕಿ ಏನಿದಾವೋ ಅದನ್ನ ಸಾಗಿಸುವಂತಹ ಲಾರಿ ಮಾಲೀಕರಿಗೆ ಸರ್ಕಾರ ಹಣ ಕೊಡಲಿಲ್ಲ ಎನ್ನುವಂತಹದ್ದು. ಅದಕ್ಕೆ ಅದರದೇ ಆದಂತಹ ಕಾರಣಗಳನ್ನು ಸರ್ಕಾರ ಹೇಳುತ್ತೆ. ಆದರೆ ಕಾರಣಗಳನ್ನು ಪಕ್ಕಕ್ಕಿಡಿ. ಲಾರಿಯ ಮೇಂಟೆನೆನ್ಸ್ ಮಾಲೀಕ ಮಾಡಬೇಕು, ಲಾರಿಯ ಚಾಲಕ ನಿರ್ವಾಹಕನನ್ನು ಕೂಡ ಅವರೇ ಸಾಕಬೇಕು, ಅರ್ಥಾತ್ ನಿರ್ವಹಣೆ ಭಾಗವಾಗಿ. ಹಿಂಗೆಲ್ಲ ಇದ್ದಾಗ ತಿಂಗಳಾನುಗಟ್ಲೆ ಪ್ರೈವೇಟ್ ಏಜೆನ್ಸಿಗಳು 3 ದಿನ ಲೇಟ್ ಮಾಡಿದ್ರು ಕೂಡ ಲಾರಿ ಮಾಲೀಕರು ಸಹಿಸಿಕೊಳ್ಳೋದಿಲ್ಲ. ಅಂತಂದ್ರೆ ಸರ್ಕಾರ ವೆಯ್ಟ್ ಮಾಡಿಸಿದ್ದು ಬರೋಬ್ಬರಿ 3 ತಿಂಗಳು. ಸೊ ಹಾಗಾಗಿ ಈಗ ಅಧಿಕೃತವಾದ ಬಿಡುಗಡೆಯ ಆದೇಶವನ್ನು ಸರ್ಕಾರವೇ ಹೊರಡಿಸಿದೆ. ಇದು ಒಂದು ರೀತಿಯಲ್ಲಿ ಲಾರಿ ಚಾಲಕರಿಗೆ ಜೊತೆಗೆ ಮಾಲೀಕರಿಗೆ ಸಂತೋಷವನ್ನು ತಂದುಕೊಡುವಂತಹ ಸುದ್ದಿ. ಆದರೂ ಕೂಡ ಪರಿಪೂರ್ಣವಾದಂತಹ ಹಣ ಬಿಡುಗಡೆ ಆಗಿಲ್ಲ. ಅದರಲ್ಲೂ ಕೂಡ ಒಂದಷ್ಟು ವಿಳಂಬತೆಗೆ ಅಥವಾ ಇಷ್ಟು ಲೇಟ್ ಕೊಡೋದಕ್ಕೂ ಕೂಡ ಸರ್ಕಾರ ಕಾರಣಗಳನ್ನು ತಿಳಿಸುತ್ತೆ. 244 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಬಾಕಿ ಪಾವತಿ. ಸೊ ಇನ್ನು ಅನ್ನಭಾಗ್ಯದ ಪಡಿತರ ಸಾಗಾಣಿಕೆ ವೆಚ್ಚದ ಬಾಕಿ ಪಾವತಿ, ಲಾರಿ ಮುಷ್ಕರವನ್ನು ಕೈ ಬಿಡಬೇಕು ಅಥವಾ ಲಾರಿ ಮುಷ್ಕರದಿಂದ ಎದುರಾದ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ತರಹದ್ದೊಂದು ನಿರ್ಧಾರಕ್ಕೆ ಬಂದಿದೆ. ಇನ್ನು ಅನ್ನಭಾಗ್ಯದ ಪಡಿತರ ಸಾಗಾಣಿಕೆ ವೆಚ್ಚದ ಬಾಕಿ ಪಾವತಿಯಾಗಿರುವಂತಹದ್ದು, ಅರ್ಥಾತ್ ಪಾವತಿಗೆ ಆದೇಶ ಹೊರಡಿಸಿರುವಂತಹದ್ದು ಎಸ್ಸಿ ಎಸ್ಪಿ ಇಂದ 43 ಕೋಟಿ, ಇನ್ನು ಟಿಎಸ್ಪಿ ಖಜಾನೆಯಿಂದ 19.5 ಕೋಟಿ ರೂಪಾಯಿ, ಜನರಲ್ ಖಜಾನೆಯಿಂದ 180 ಕೋಟಿ ರೂಪಾಯಿ ಬಿಡುಗಡೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಪಡಿತರ ಸಾಗಾಟದ ಬಾಡಿಗೆ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ಮಾಡಲಾಗ್ತಾ ಇತ್ತು. ನಿನ್ನೆಯಿಂದ ರಾಜ್ಯಾದ್ಯಂತ ಮುಷ್ಕರ ಆರಂಭಿಸಿದ್ದ ಲಾರಿ ಮಾಲೀಕರು ಯಾವುದೇ ಕ್ಷಣದಲ್ಲಿ ಲಾರಿ ಮುಷ್ಕರ ಅಂತ್ಯ ಸಾಧ್ಯತೆ ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.